ಡಿಕೆ ಶಿವಕುಮಾರ್ ದೆಹಲಿ ನಿವಾಸದಲ್ಲಿ ಸಿಕ್ಕಂತ ಅಕ್ರಮ ಹಣ ಪ್ರಕರಣ ಸಂಬಂಧ ದೆಹಲಿ ಇಡಿ ನ್ಯಾಯಾಲಯದಲ್ಲಿ ಡಿಕೆ ಶಿವಕುಮಾರ್ ಕೇಸ್ ವಿಚಾರಣೆ ನಡೀತಾ ಇದೆ। ಈ ಪ್ರಕರಣದಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ। ಈಗ ಮತ್ತಷ್ಟು ದಾಖಲೆಗಳು ಒದಗಿಸುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು। ಇಡಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಡಿಕೆ ಶಿವಕುಮಾರ್ ಅವರೇ। ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಡಿಕೆ ಶಿವಕುಮಾರ್ ಅವರು, ಆದರೆ ಇವತ್ತು ಅವರು ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ। ಯಾಕಂದ್ರೆ ಛತ್ತೀಸ್ಗಢದ ರಾಯ್ಪುರ್ನಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನ ಇದೆ। ಮಹಾ ಅಧಿವೇಶನದಲ್ಲಿ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಪಾಲ್ಗೊಂಡಿದ್ದಾರೆ। ಕಾಂಗ್ರೆಸ್ ಮಹಾ ಅಧಿವೇಶನದ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಅವರು ಹಾಜರಾಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ। ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಸಿಕ್ಕಂತ ಅಕ್ರಮ ಹಣ ಪ್ರಕರಣ ಸಂಬಂಧ ಇವತ್ತು ವಿಚಾರಣೆಯನ್ನ ಫೇಸ್ ಮಾಡಬೇಕಿತ್ತು ಅವರು ದೆಹಲಿ ಇಡಿ ನ್ಯಾಯಾಲಯದಲ್ಲಿ। ಮತ್ತಷ್ಟು ದಾಖಲೆಗಳು ಒದಗಿಸುವಂತೆ ಕೋರಿ ಅರ್ಜಿಯನ್ನ ಹಾಕಿದ್ರು ಡಿಕೆ ಶಿವಕುಮಾರ್। ಬಟ್ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಇದ್ರೂ ಕೂಡ ಅವ್ರು ಹಾಜರಾಗೋದು ಅನುಮಾನ ಅಂತ ಹೇಳಲಾಗ್ತಿದೆ। ಕಾರಣ ಛತ್ತೀಸ್ಗಢದ ರಾಯ್ಪುರ್ನಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನದಲ್ಲಿ ಡಿಕೆ ಶಿವಕುಮಾರ್ ಅವರು ಪಾಲ್ಗೊಂಡಿದ್ದಾರೆ। ಈ ಸಲ ಬಿಜೆಪಿಯವರು ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ। ಜೆಡಿಎಸ್ ಭದ್ರಕೋಟೆಯನ್ನ ಹೇಗಾದ್ರೂ ಮಾಡಿ ಭೇದಿಸಬೇಕು, ಛಿದ್ರಗೊಳಿಸಬೇಕು ಅಂತ ಹೇಳಿ ಬಿಜೆಪಿ ಈಗ ಮೋದಿ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ। ಮಾರ್ಚ್ 11ನೇ ತಾರೀಕು ಮೈಸೂರು ಬೆಂಗಳೂರು ನೂತನ ಹೈವೇ ಉದ್ಘಾಟನೆಯನ್ನ ಮಾಡ್ತಾರೆ। ದಶಪಥ ಹೆದ್ದಾರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬರ್ತಾ ಇದ್ದಾರೆ। ಮಂಡ್ಯದಲ್ಲಿ 11ನೇ ತಾರೀಕು ಮೋದಿ ಸಮಾವೇಶ ಕೂಡ ನಡೆಸ್ತಾರೆ। ಹಳೆ ಮೈಸೂರು ಭಾಗವನ್ನ ಗೆಲ್ಲೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಅನ್ನ ಮೋದಿ ಅಸ್ತ್ರವನ್ನ ಪ್ರಯೋಗ ಮಾಡೋ ಮುಖೇನ ತೋರಿಸಬೇಕು ಅಂತ ಹೇಳಿ ತಯಾರಿಗಳನ್ನ ಮಾಡಿಕೊಂಡಿದೆ। ಮೋದಿ ಸಮಾವೇಶದ ಮೂಲಕ ಮಂಡ್ಯ ಜಿಲ್ಲೆಗೆ ಮತ ಬೇಟೆಯನ್ನ ಬಿಜೆಪಿ ಆರಂಭ ಮಾಡಲಿದೆ। ರೀಸೆಂಟ್ ಆಗಿ ಅಮಿತ್ ಶಾ ಅವರು ಆ ಭಾಗಕ್ಕೆ ಬಂದು ಹೋಗಿದ್ರು। ಮತ್ತೆ ಬೇರೆ ಬೇರೆ ನಾಯಕರಿಗೆ ಈಗ ಟಾಸ್ಕ್ ಅನ್ನು ಕೂಡ ಹಳೆ ಮೈಸೂರು ಭಾಗವನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಅಂದ್ರೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ। ಇನ್ನೊಂದು ಕಡೆ ಈಗ ನರೇಂದ್ರ ಮೋದಿ ಅವರು 11ನೇ ತಾರೀಕು ಬರ್ತಾರೆ, ಒಂದು ದಶಪಥ ಹೆದ್ದಾರಿ ಉದ್ಘಾಟನೆ, ಮತ್ತೊಂದು ಮಂಡ್ಯದಲ್ಲಿ 11ನೇ ತಾರೀಕೆ ಮೋದಿ ಅವರು ಸಮಾವೇಶವನ್ನ ನಡೆಸ್ತಾರೆ। ಆ ಮುಖಾಂತರ ಮಂಡ್ಯ ಜಿಲ್ಲೆಯಲ್ಲಿ ಮತ ಬೇಟೆಯನ್ನ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ। ಈಗ ಸದ್ಯಕ್ಕೆ ನಾವು ನೋಡೋದಾದ್ರೆ ಮಂಡ್ಯದಲ್ಲಿ ಕೆಆರ್ ಪೇಟೆ ಒಂದೇ ಬಿಜೆಪಿ ಅಸ್ತಿತ್ವದಲ್ಲಿರುವಂತ ಕ್ಷೇತ್ರವಾಗಿದೆ। ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್, ಅಮಿತ್ ಶಾ ಅವರು ಹಳೆ ಮೈಸೂರು ಪ್ರಾಂತ್ಯದಿಂದಲೇ ಚುನಾವಣೆಗೆ ಒಂದು ಕಿಕ್ ಸ್ಟಾರ್ಟ್ ಅಂತ ಹೇಳ್ತಾರಲ್ಲ, ಆ ಕಿಕ್ ಸ್ಟಾರ್ಟ್ ಅನ್ನ ಕೊಟ್ಟಿದ್ರು ಪ್ರಚಾರಕ್ಕೆ। ಈಗ ನರೇಂದ್ರ ಮೋದಿ ಅಸ್ತ್ರವನ್ನ ಬಿಜೆಪಿ ಪ್ರಯೋಗ ಮಾಡ್ತಾ ಇದೆ ಅಂದ್ರೆ ಇದು ಯಾವ ತರ ವರ್ಕೌಟ್ ಆಗ್ಬಹುದು, ಬಿಜೆಪಿ ಯಾವ ತರ ಕಾನ್ಫಿಡೆನ್ಸ್ ಅಲ್ಲಿ ಇದೆ? ಖಂಡಿತ ಶರ್ಮಿತಾ, ಮೋದಿ ಬಂದ್ರೆ ಒಂದಷ್ಟು ವರ್ಕೌಟ್ ಆಗತ್ತೆ ಅಂತಕ್ಕಂಥದ್ದು ಈಗ ಎಲ್ಲರಿಗೂ ಗೊತ್ತಿರುವಂತ ವಿಚಾರ। ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರುಗಳು ಕೂಡ ಹೈಕಮಾಂಡ್ ನಾಯಕರು ಅಂದ್ರೆ ಅಮಿತ್ ಶಾ ಆಗಿರ್ಬೋದು, ಮೋದಿ ಅವರಾಗಿರ್ಬೋದು, ಇವರನ್ನ ಏನು ಹಳೆ ಮೈಸೂರು ಭಾಗಕ್ಕೆ ಕರ್ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ। ಅದೇ ನಿಟ್ಟಿನಲ್ಲಿ ಮೋದಿ ಕೂಡ ಏನು ಮಾರ್ಚ್ 11ನೇ ತಾರೀಕು ಆಗಮಿಸ್ತಾ ಇರ್ತಕ್ಕಂಥದ್ದು, ಅಂದ್ರೆ ಏನ್ ದಶಪಥ ರಸ್ತೆ ಏನಿತ್ತು ಆ ರಸ್ತೆಯ ಉದ್ಘಾಟನೆ ಮಾಡ್ಬೇಕಿತ್ತು ಮೋದಿ ಅವರು। ಹೀಗಾಗಿ ಅಂದೇ ಒಂದು ರೋಡ್ ಶೋ ಅನ್ನ ಕೂಡ ಹಮ್ಮಿಕೊಂಡಿರುವಂತದ್ದು, ಅಂದ್ರೆ ಬಿಡದಿಯ ಬಳಿ ಒಂದು ದಶಪಥ ರಸ್ತೆಯ ಉದ್ಘಾಟನೆ ಆಗುತ್ತೆ। ರಸ್ತೆಯ ಉದ್ಘಾಟನೆಯ ಬಳಿಕ ಸುಮಾರು 40 ಕಿಲೋಮೀಟರ್ ಅಂದ್ರೆ ಮದ್ದೂರು ಮಂಡ್ಯದ ಮದ್ದೂರಿನ ಗಡಿ ಭಾಗದಲ್ಲಿರ್ತಕ್ಕಂಥ ನಿಡಘಟ್ಟ ಜಾಗದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡ್ಲಿಕ್ಕೆ ಈಗಾಗಲೇ ಬಿಜೆಪಿ ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು। ಹೀಗಾಗಿ ಸುಮಾರು 40 ಎಕರೆ ಜಾಗವನ್ನ ಕೂಡ ಈಗಾಗಲೇ ಒಂದು ಶೋಧ ಕಾರ್ಯವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು, ಅಂದ್ರೆ ಮಂಡ್ಯದ ಬಿಜೆಪಿ ನಾಯಕರು ಈಗಾಗಲೇ ಸಕಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ। ಅಂದ್ರೆ ಬೃಹತ್ ಸಮಾವೇಶಕ್ಕೆ ಸಾಕಷ್ಟು ಜನರನ್ನ ಸೇರಿಸುವಂತದ್ದು ಈಗ ಬಿಜೆಪಿಯ ನಾಯಕರಲ್ಲಿ ಇರ್ತಕ್ಕಂಥ ನಿರೀಕ್ಷೆ। ಹೀಗಾಗಿ ಸಾಕಷ್ಟು ಜನರನ್ನ ಆ ಒಂದು ಬೃಹತ್ ಸಮಾವೇಶಕ್ಕೆ ಸೇರಿಸಲಿಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಜಾಗವನ್ನ ಕೂಡ ಹುಡುಕಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು। ಈಗಾಗ್ಲೇ ಮದ್ದೂರಿನ ನಿಡಘಟ್ಟದ ಬಳಿ ಬೃಹತ್ ಸಮಾವೇಶ ಮಾಡ್ಲಿಕ್ಕೆ ಈಗಾಗ್ಲೇ ನಿಗದಿಯನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು। ಈ ನಿಟ್ಟಲ್ಲಿ ಮೋದಿ ಮೈಸೂರು ಅಂದ್ರೆ ಹಳೆ ಮೈಸೂರು ಭಾಗಕ್ಕೆ ಬಂದ್ರೆ ಒಂದಷ್ಟು ಸ್ಥಾನಗಳನ್ನ ಗೆಲ್ಬಹುದು। ಮೋದಿ ಯುವಕರ ಒಂದು ಅಟ್ರಾಕ್ಟ್ ಮಾಡುವಲ್ಲಿ ಅವರು ಕೂಡ ಸಫಲರಾಗ್ತಾರೆ। ಇದ್ರ ಜೊತೆ ಆರಂಭ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು। ಈ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು, ಅಂದ್ರೆ ಹಳೆ ಮೈಸೂರು ಭಾಗದ ಒಂದಷ್ಟು ಸ್ಥಾನಗಳನ್ನ ಗೆಲ್ಲೋದಿಕ್ಕೆ ಹಿರಿಯ ನಾಯಕರುಗಳು ಆಗಮಿಸ್ತಾ ಇರ್ತಕ್ಕಂಥದ್ದು। ಈ ನಿಟ್ಟಿನಲ್ಲಿ ಒಂದಷ್ಟು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆ ಇದೆ ಶರ್ಮಿತಾ। ಥ್ಯಾಂಕ್ ಯು ಸುನಿಲ್ ಈ ಕ್ಷಣದ ಅಪ್ಡೇಟ್ಸ್ಗೆ।